ಎಸ್ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನಾನೀಗ ಇದ್ದೀನಿ. ಇಲ್ಲಿ ನೋಡಬಹುದು ನೀವು ಬಹಳ ವಿಶಿಷ್ಟತೆ ಈ ಒಂದು ಕ್ಯಾಂಪಸ್ ಅಂದರೆ ಇಲ್ಲಿ ಸಾಕಷ್ಟು ಫಾರ್ಮಸ್ಯೂಟಿಕಲ್ ವ್ಯಾಲ್ಯೂ ಇರುವಂತಹ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಸಾಕಷ್ಟು ಗಿಡಮೂಲಿಕೆಗಳನ್ನು ಇಲ್ಲಿನ ಸ್ಟೂಡೆಂಟ್ಸೇ ಬೆಳೆಸಿದ್ದಾರೆ. ಇಲ್ಲಿ ನಾವು ಕ್ಯಾಂಪಸ್ಸಲ್ಲಿ ಬಹಳ ವಿಶಿಷ್ಟವಾಗಿ ನೋಡ್ಬೋದು. ಇದ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಇಲ್ಲಿ ಒಬ್ಬರು ಫ್ಯಾಕಲ್ಟಿ ಜ್ಯೋತಿ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಮೇಡಮ್, ನಿಜವಾಗ್ಲೂ ಅದ್ಭುತ ಇದು. ಯಾಕೆಂದರೆ ಗಿಡಮೂಲಿಕೆಗಳ ವ್ಯಾಲ್ಯೂ ಮಕ್ಕಳಿಗೆ ತಿಳಿಸೋದಾಗಿರ್ಬೋದು ಮತ್ತು ಅದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು ಹ್ಯಾಂಡ್ ಇನ್ ಹ್ಯಾಂಡ್. ಇದೊಂದು ರೀತಿ ಆ್ಯಕ್ಚುಲಿ ತುಂಬ ಲ್ಯಾಬ್ ಅಂದರೆ ಇದೆ ಅಂತಲೇ ಅನಿಸುತ್ತೆ. ಸೊ ಬಹಳ ವಂಡರ್ಫುಲ್ ಇನಿಷಿಯೇಟಿವ್ ಮೇಡಮ್ ಇದು. ಯಾವ ಗಿಡಮೂಲಿಕೆಗಳು ಮೇಡಮ್ ನೀವು ಇದ್ರ ಬಗ್ಗೆ ಹೇಳೋದಾ? ಮೇಡಮ್, ಇಲ್ಲಿ ಸುಮಾರು 50ರಷ್ಟು ವಿವಿಧವಾದ ಗಿಡಮೂಲಿಕೆಗಳಿರುವಂತಹ ಗಿಡಗಳಿದ್ದಾವೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ ಇಲ್ಲಿ ಬೋನ್ ಸೆಟ್ಟರ್ ಅಂತ ಒಂದು ಗಿಡ ಇದೆ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಈವನ್ ಫ್ರ್ಯಾಕ್ಚರ್ ಆಗಿರ್ಬೋದು ಅಥವಾ ಮೂಳೆ ಮುರಿದಿರೋ ಅಂಥದ್ದು ಕೂಡ ಇದ್ದರೂ ಸಹ ಇದರ ಎಕ್ಸ್ಟ್ರಾಕ್ಟಿಂದ ಅದನ್ನು ಗುಣಪಡಿಸಬಹುದು. ಸೊ ಅಂಥ ಪ್ರಾಪರ್ಟಿ ಉಳ್ಳ ಆಲ್ಮೋಸ್ಟ್ 50ಗಿಂತ ಜಾಸ್ತಿ ವೆರೈಟೀಸ್ ಇರೋ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲಿ ಇದೆ. ಸೊ ಇದನ್ನು ನಾವು ಮೆಡಿಸಿನಲ್ ಹರ್ಬಲ್ ಗಾರ್ಡನ್ ಅಂತಲೇ ಹೇಳ್ತೀವಿ. ಸೊ ಇದರಲ್ಲಿ 50ರಿಂದ 60 ಸ್ಪೀಷೀಸ್ ಡಿಫ್ರೆಂಟ್ ಆಗಿರೋ ಅಂಥ ಒಂದು ಗಿಡ ಇದೆ. ಮತ್ತು ಇಲ್ಲಿ ವಿನ್ಕಾರೋಸಿಯಾ ಅಂತ ಒಂದು ಗಿಡ ಇದೆ. ಸೊ ಅದು ಕ್ಯಾನ್ಸರಿಗೆ ಬೇಕಾಗಿರುವಂಥ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರುವಂತಹ ಗಿಡ ಅದು. ಸೊ ಅದರ ಎಕ್ಸ್ಟ್ರಾಕ್ಟಿಂದ ಕೂಡ ನಾವು ಫಾರ್ಮುಲೇಷನ್ ಮಾಡ್ತೀವಿ. ಮೇಡಮ್, ಇನ್ನು ಈ ಗಿಡಗಳನ್ನು ಎಷ್ಟು ವರ್ಷಗಳಿಂದ ಬೆಳೆಸಲಾಗಿದೆ ಮತ್ತು ಇದಕ್ಕೆ ಮೇಂಟೆನೆನ್ಸ್ ಹೇಗೆ ಮೇಡಮ್? ನಾರ್ಮಲ್ ಸನ್ಲೈಟ್ ಆ್ಯಂಡ್ ವಾಟರಾ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಮೇಂಟೆನೆನ್ಸ್ ಮಾಡಬೇಕಾ ಇದಕ್ಕೆ? ಇದು ನಾರ್ಮಲ್ ಸನ್ಲೈಟ್ ಆ್ಯಂಡ್ ವಾಟರಿಂದ ಕೂಡ ಆಗುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಇದಕ್ಕೆ ಸ್ಪೆಷಲ್ ಕೇರ್ ತೊಗೊತಾರೆ. ಸೊ ಆಲ್ಟರ್ನೇಟಿವ್ ಡೇಸ್ ಗಾರ್ಡನರ್ಸ್ ಬಂದು ಇದನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಎಲ್ಲ ರೀತಿಯಿಂದ ನೀಟಾಗಿ ಶುಚಿಯಾಗಿ ಮಾಡೋದ್ರಿಂದ ಇದರ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿದೆ. ಮೇಡಮ್, ಇನ್ನು ಈ ಗಿಡಮೂಲಿಕೆಗಳು ಇಷ್ಟು ಹ್ಯಾಂಡಿಯಾಗಿ ಲಭ್ಯ ಇರೋದ್ರಿಂದ ಸ್ಟೂಡೆಂಟ್ಸ್ ಇದನ್ನು ಯೂಸ್ ಮಾಡ್ತಾರಾ ಅಥವಾ ಎಕ್ಸ್ಪೆರಿಮೆಂಟ್ ಮಾಡೋದಾಗಿರಲಿ ಅಥವಾ ಇದ್ರ ಬಗ್ಗೆ ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ ನಿಮ್ಮ ಲ್ಯಾಬಲ್ಲಿ? ಹೌದು, ಇಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ಇದೆ, ಫಾರ್ಮಕಾಗ್ನಸಿ ಅಂತ ಹೇಳಿ. ಸೊ ಆ ಸಬ್ಜೆಕ್ಟಲ್ಲಿ ಸ್ಟೂಡೆಂಟ್ಸು ಇದ್ರದ್ದು ಎಕ್ಸ್ಟ್ರಾಕ್ಟ್ ತೆಗೆದು ಆ ಎಕ್ಸ್ಟ್ರಾಕ್ಟಿಂದ ಫಾರ್ಮುಲೇಷನ್ಸ್ ಮಾಡ್ತಾರೆ. ನಾವು ಅದನ್ನು ಲೈಕ್ ಪಾಲಿಹರ್ಬಲ್ ಫಾರ್ಮುಲೇಷನ್ಸ್ ಅಂತ ಕರಿತೀವಿ. ಸೊ ಅದು ಕಂಪ್ಲೀಟ್ಲಿ ಸಿಂಥೆಟಿಕ್ಕು ಇರೋದಿಲ್ಲ ಮತ್ತು ನ್ಯಾಚುರಲ್ ಇರೋದಿಲ್ಲ. ಸೊ ದ್ಯಾಟ್ ಪಾಲಿಹರ್ಬಲ್ ಫಾರ್ಮುಲೇಷನ್ಸ್ ಮಾಡಲಿಕ್ಕೆ ಸೊ ಇಲ್ಲಿರೋ ಎಲ್ಲ ಗಿಡಗಳ ಎಕ್ಸ್ಟ್ರಾಕ್ಟ್ ಕೂಡ ನಮಗೆ ಯೂಸ್ ಆಗುತ್ತೆ. ಎಸ್, ನೋಡಿದ್ರಲ್ಲ, ಅಸ್ತಮಾ, ಡಯೇರಿಯಾ, ಕ್ಯಾನ್ಸರ್ನಂತಹ ರೋಗಗಳನ್ನು ಕೂಡ ಅದನ್ನು ನೋಡಿದ್ರಲ್ಲ, ಅಸ್ತಮಾ, ಡಯೇರಿಯಾ, ಕ್ಯಾನ್ಸರ್ನಂಥ ರೋಗಗಳಿಗೂ ಕೂಡ ಅದರ ಗುಣಪಡಿಸೋದ್ರಲ್ಲಿ ಹೆಲ್ಪ್ ಆಗುವಂಥ ಸಾಕಷ್ಟು ಗಿಡಮೂಲಿಕೆಗಳು ಇಲ್ಲಿ ಕ್ಯಾಂಪಸ್ಸಲ್ಲಿ ಇಲ್ಲಿಯ ಸ್ಟೂಡೆಂಟ್ಸ್ ಬೆಳೆಸಿರುವಂಥದ್ದು ಬಹಳನೇ ಅದ್ಭುತವಾದಂಥ ಇನಿಷಿಯೇಟಿವ್ ಇದು. ಲ್ಯಾಬಲ್ಲಿ ಅವರು ಇದನ್ನು ಬಳಸಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡುವಂಥದ್ದು. ಎಸ್, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಸುಮಾರು 12ರಿಂದ 13 ಇನ್ಸ್ಟಿಟ್ಯೂಷನ್ಸ್ನ ಒಳಗೊಂಡಿರುವಂಥ ಸುಮಾರು 66 ಕೋರ್ಸಸ್ಗಳು ಇರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಇದು. ಸೊ ಇಲ್ಲಿ ನಾವೀಗ ಸದ್ಯಕ್ಕೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಬ್ಲಾಕಲ್ಲಿದ್ದೀವಿ. ನಮ್ಮ ಜೊತೆ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಎಸ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೀವು ಯಾವ ಕೋರ್ಸನ್ನು ಮಾಡ್ತಾ ಇದ್ದೀರಾ ಮತ್ತು ಯಾವ ಇಯರಲ್ಲಿದ್ದೀರಾ? ಮೈ ನೇಮ್ ಇಸ್ ಸ್ವಾತಿ. ನಾನು 4th ಸೆಮ್ MBA ಓದ್ತಿದ್ದೀನಿ ಆ್ಯಂಡ್ ನನ್ನ ಸ್ಪೆಷಲೈಸೇಷನ್ ಬಂದು ಮಾರ್ಕೆಟಿಂಗ್. ಓಕೆ, MBA ಅಂದಾಗ ಮುಖ್ಯವಾಗಿ ಅಂದರೆ ವರ್ಲ್ಡ್ ಲೆವೆಲಲ್ಲಿ ಬಿಸ್ನೆಸ್ ಚಾಲೆಂಜಸ್ ಏನಿದೆ ಅದಕ್ಕೆಲ್ಲ ಪ್ರಿಪೇರ್ಡ್ನೆಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಈಸ್ಟ್ ಪಾಯಿಂಟ್ ಆ ನಿಟ್ಟಿನಲ್ಲಿ ಯಾವ ರೀತಿ ತಯಾರು ಮಾಡ್ತಾ ಇದೆ ನಿಮ್ಮನ್ನು ಅಂತ? ನಮ್ಮನ್ನ ಜಸ್ಟ್ ನಾವು ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲೇ ಅಲ್ಲ, ಬಟ್ ವಿ ರಿಕ್ವೈರ್ಡ್ ರಿಯಲ್ ಟೈಮ್ ಸ್ಕಿಲ್ಸ್ ಆಲ್ಸೋ ಅಲ್ವಾ. ಸೊ ಜಸ್ಟ್ ನಮ್ಮನ್ನ ಬರೀ ಅಕಾಡೆಮಿಕ್ ಆಗಲ್ವಾ, ಅಲ್ದಿರ ಬಿಸ್ನೆಸ್ ಪ್ರಕಾರ ಕೂಡ ಯಾವ ಟ್ರೆಂಡ್ ಇದೆ ಅದ್ರ ಪ್ರಕಾರ ಸ್ಕಿಲ್ಸ್ನೆಲ್ಲ ಹೇಳ್ಕೊಡ್ತಾರೆ. ಮೇಡಮ್, ನಿಮ್ಮ ಹೆಸರೇನು? ನೀವು ಯಾವ ಇಯರಲ್ಲಿ ಓದ್ತಾ ಇದ್ದೀರಾ ಮತ್ತು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ? ಅದ್ರ ಜೊತೆಗೆ ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಮ್ಯಾನೇಜ್ಮೆಂಟಲ್ಲಿ ಅಂತಂದರೆ ಜಾಸ್ತಿ ಕೊಲಾಬ್ರೇಷನ್ಸ್ ಮತ್ತು ಸಾಕಷ್ಟು ಲೆಕ್ಚರ್ಸ್ ಈ ರೀತಿಯಾದಂತಹ ಒಂದು ನಾವು ಫೆಸಿಲಿಟೀಸ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಸ್ಟ್ ಪಾಯಿಂಟ್ ಯಾವ ರೀತಿ ಸಹಾಯ ಮಾಡ್ತಾ ಇದೆ? ನನ್ನ ಹೆಸರು ನಿಖಿತಾ. ನಾನು ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ನಂದು ಸ್ಪೆಷಲೈಸೇಷನ್. ಹಾಗೆ ಈ ಕೋರ್ಸ್ ಎಲ್ಲ ರಿಲೇಟೆಡ್ ಎಲ್ಲ ಈಗ ನೋಡಿದಾದರೆ ನಮ್ಮ ಕಾಲೇಜಲ್ಲಿ ತುಂಬ ಥರ ಕೋರ್ಸಸ್ಸು ಕೊಡ್ತಾರೆ. ಬೇಸಿಕ್ ಟ್ರೆಂಡಲ್ಲಿ ಏನೇನು ನಡೀತಿದೆ, ಈಗ ಪವರ್ BI ನಡೀತಿದೆ, ಹಾಗೆ ಈಗ ಫಿನಾನ್ಸ್ ರಿಲೇಟೆಡ್ ಬಂದರೆ ಮಾಡ್ಲಿಂಗ್ ನಡೀತಿದೆ, ಆಮೇಲೆ ಅಡ್ವಾನ್ಸ್ ಎಕ್ಸೆಲ್ ನಡೀತಿದೆ, ಮಾರ್ಕೆಟಿಂಗ್ ಬಂದರೆ ಡಿಜಿಟಲ್ ಮಾರ್ಕೆಟಿಂಗ್ ನಡೀತಿದೆ, ಹಾಗೆ ಲಾಜಿಸ್ಟಿಕ್ಸಲ್ಲಿ ಬಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ತುಂಬ ಬೂಮ್ ಆಗ್ತಿದೆ ಮಾರ್ಕೆಟಲ್ಲಿ. ಆ ರಿಲೇಟೆಡ್ ಬೇಸಸಲ್ಲಿ ಏನೇನು ಬೇಕಲ್ಲ ಎಲ್ಲ ಸ್ಟೂಡೆಂಟ್ಸಿಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲಿ. ಹಾಗೂ ತುಂಬ ಚೆನ್ನಾಗಿ ಎಲ್ಲ ಫ್ಯಾಕಲ್ಟಿಗಳಾಗಲಿ, ಟೀಚರ್ಸ್, ಲೆಕ್ಚರ್ಸ್ ಆಗಲಿ ಎಲ್ಲ ಕೋಆರ್ಡಿನೇಟ್ ಆಗಿ ನೀಟಾಗಿ ಕ್ಲಾಸಸ್ ಎಲ್ಲ ನಡೀತಾರೆ. ಆ ನಿಟ್ಟಿನಲ್ಲಿ ನಮ್ಮದು ಈಸ್ಟ್ ಪಾಯಿಂಟ್ ತುಂಬ ಬೆಸ್ಟ್ ಆಗಿದೆ.
ನಿಮ್ಮ ಹೆಸರೇನು, ನೀವು ಯಾವ ಕೋರ್ಸ್ ಮತ್ತು ಯಾವ ಇಯರಲ್ಲಿ ಸ್ಟಡಿ? ಸೊ ನಾನು ಆ್ಯನ್ವೆಲ್ ಅಂತ ಹೆಸರು. ಸೊ ನಾನು MBA ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲೈಸೇಷನ್ ಬಂದುಬಿಟ್ಟು HR ಫಿನಾನ್ಸ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಇಲ್ಲಿ ನಿಮಗೆ ಡ್ಯುಯಲ್ ಸ್ಪೆಷಲೈಸೇಷನ್ಸ್ ಆ ರೀತಿ ಚೂಸ್ ಮಾಡೋದಕ್ಕೂ ಅವಕಾಶ ಇದೆಯಾ? ಮತ್ತು ಅದು ನಿಮಗೆ ಪ್ಲೇಸ್ಮೆಂಟ್ ಆಗಿರ್ಬೋದು, ಮುಂದೆ ಜಾಬ್ ವಿಷಯದಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಈಸ್ಟ್ ಪಾಯಿಂಟ್ ಅಂತ? ಆ್ಯಕ್ಚುಲಿ ಡ್ಯುಯಲ್ ಸ್ಪೆಷಲೈಸೇಷನ್ ಬಂದುಬಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ನಾನು ಅದ್ರಲ್ಲಿ ಚೂಸ್ ಮಾಡಿದ್ದು ಬಂದುಬಿಟ್ಟು ಫಿನಾನ್ಸ್ ಮತ್ತು HR. ಇದ್ರಲ್ಲಿ ಬಂದುಬಿಟ್ಟು ನಾವು ಫಿನಾನ್ಸ್ ಮತ್ತು HR ಅಲ್ಲಿ ಬಂದುಬಿಟ್ಟು 2 ಸ್ಪೆಷಲೈಸೇಷನ್ ಇರೋದ್ರಿಂದ ಕಾರಣ ನಮ್ಗೆ ಜಾಬಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫಿನಾನ್ಸಲ್ಲಿ ಅಕಸ್ಮಾತ್ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ಬಂದುಬಿಟ್ಟು ಫಿನಾನ್ಸಲ್ಲಿ ಕೂಡ ಜಾಬ್ಸ್ ಬರುತ್ತೆ. HR ಅಲ್ಲಿ ಏನಾದ್ರು ಜಾಬ್ಸ್ ಬಂದು ನಾವು ಅಟೆಂಡ್ ಮಾಡ್ಕೋಬೋದು. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಅಸ್. ನಿಮ್ಮ ಹೆಸರೇನು, ನೀವು ಯಾವ ಕೋರ್ಸ್ ಮತ್ತು ಯಾವ ಇಯರಲ್ಲಿ ಸ್ಟಡಿ ಮಾಡ್ತಾ? ನಮ್ಮ ಹೆಸರು ಆದಿತ್ಯ ಅಂತ. ನಾವು 4th ಸೆಮ್ MBA ಮಾಡ್ತಾ ಇರೋದು. ನಾನು ಸ್ಪೆಷಲೈಸೇಷನ್ ಬಂದುಬಿಟ್ಟು ಫಿನಾನ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ನಮ್ಮ ಕಾಲೇಜ್ ಇವಾಗ ಬಂದುಬಿಟ್ಟು ರೀಸೆಂಟ್ಲಿ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಹೋಗಿದ್ವಿ ಇಸ್ರೋಗೆ. ಸೊ ಆ್ಯಸ್ ಅ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಹೌ ವಿ ಕ್ಯಾನ್ ಅಡಾಪ್ಟ್ ಆ್ಯಸ್ ಟೆಕ್ನಾಲಜಿ ಆಲ್ಸೋ. ಲೈಕ್ ಇವಾಗ ಸ್ಪೇಸ್ ಎಕ್ಸಲ್ಲೆಲ್ಲ ನಮಗೆ ಇಂಜಿನಿಯರಿಂಗೂ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಮ್ಯಾನೇಜ್ಮೆಂಟು ಕೂಡ ಅದು ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಲೈಕ್ ಇನ್ ಎಜುಕೇಷನಲ್ಲಿ ಪಾರ್ಟ್ ಆಫ್ ಲೈಫ್ ಮ್ಯಾನೇಜ್ಮೆಂಟ್. ಸೊ ಅವಾಗ ಅವರಲ್ಲಿ ಹೋದಾಗ ಇಂಡಸ್ಟ್ರಿಯಲ್ ವಿಸಿಟ್ ಹೋದಾಗ ನಮಗೆಲ್ಲ ಯಾವ್ಯಾವ ಥರ ಮಾಡಬೇಕು, ನೀವು ಒಂಚೂರು ಇನೋವೇಟಿವ್ ಆಗಿರಬೇಕು ಅದೆಲ್ಲ ಹೇಳ್ಕೊಟ್ರು. ಅದಾದಮೇಲೆ ರೀಸೆಂಟ್ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸಲ್ಲಿ ಅಟೆಂಡ್ ಆಗಿದ್ವಿ. ಅದಾದಮೇಲೆ ನಮಗೆ ಸರ್ಟಿಫಿಕೇಷನ್ ಕೋರ್ಸಸ್ ಎಲ್ಲ ಕೊಡ್ತಾರೆ ಇಲ್ಲಿ ಬಂದುಬಿಟ್ಟು. ಫಾರ್ ಎಕ್ಸಾಂಪಲ್ ಇವಾಗ ಗ್ರೇಟ್ HR ಅಂತ ಒಂದು ಕಂಪ್ನಿ ಇತ್ತು, ಅಲ್ಲಿಂದ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಈ ಥರ ಎಲ್ಲ ನಮಗೆ ಪ್ರೊವೈಡ್ ಮಾಡ್ತಾರೆ ಕಾಲೇಜಿಂದ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಕಾಲೇಜ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.